ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ಇನ್ನೊಂದು 2 ದಿನದಲ್ಲಿ MCC ರಿಸಲ್ಟ್ ಬರ್ತದ, ಅದಾದಮೇಲೆ KE ಅವರ ರಿಸಲ್ಟ್ ಬರ್ತದ ಅಂಥೇಳಿ ವೇಟ್ ಮಾಡ್ತಾ ಇದ್ರು. ಬಟ್ MCC ಅವರ ಕಡೆಯಿಂದ ಇವತ್ತೊಂದು ಸಣ್ಣ ಶಾಕ್ ನೀಡಿರುವಂಥದ್ದು. ಅದೇನಂತ ಅಂದರೆ MCC ಕೌನ್ಸಿಲಿಂಗ್ ಅಂದರೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಏನು ಕಂಡಕ್ಟ್ ಮಾಡ್ತಾ ಇದ್ದಾರೆ MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ. ಸೊ ಅವರು ಹೊಸ ಹೊಸ ಸೀಟುಗಳು ಕಾಲೇಜಸ್ಗಳು ಆ್ಯಡ್ ಆಗ್ತಾ ಇರುವಂತಹ ಕಾರಣವನ್ನು ಇಟ್ಟುಕೊಂಡು ರಿಜಿಸ್ಟ್ರೇಷನ್ ಮತ್ತು ಚಾಯ್ಸ್ ಫಿಲ್ಲಿಂಗನ್ನು ಮುಂದೆ ಹಾಕಿದ್ದಾರೆ. ದ ಹೋಲ್ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್ ಶೆಡ್ಯೂಲನ್ನೇ ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಕೊಟ್ಟಿರುವಂಥ ನೋಟಿಫಿಕೇಶನ್ ಪ್ರಕಾರ ನೋಡ್ಬೋದು, ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ ರೌಂಡ್ 2 ಈಸ್ ಓಪನ್ ಅಗೇನ್. ಮತ್ತೆ ನಿಮಗೆ ರಿಜಿಸ್ಟ್ರೇಷನ್ ಫಾರ್ ರೌಂಡ್ 2 ಓಪನ್ ಆಗಿದೆ. ಅದರ ಜೊತೆಗೆ ಯಾರ್ಯಾರು ರೆಸಿಗ್ನೇಷನನ್ನು ಕೊಡ್ತೀರಿ, ಸೊ ತಮ್ಮ ಫಸ್ಟ್ ರೌಂಡ್ ಸೀಟಿಗೆ, ಅದನ್ನು ಕೂಡ 16ನೇ ತಾರೀಕಿನವರೆಗೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಅದಾದಮೇಲೆ ಹೊಸ ಹೊಸ ಸೀಟುಗಳನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಬಟ್ ಕರ್ನಾಟಕದಿಂದ ಯಾವುದೇ ಹೊಸ ಸೀಟುಗಳು ಆ್ಯಡ್ ಆಗಿಲ್ಲ. ಬಟ್ ಕ್ಯಾನ್ಸಲ್ ಮಾಡಿಕೊಂಡಿರೋದರಲ್ಲಿ ಕೊಡಗುನಲ್ಲಿ ಒಂದು ಸೀಟ್ ಆ್ಯಡ್ ಆಗಿದೆ. ಇಲ್ಲಿ ಕರ್ನಾಟಕದ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಓಪನ್ ಕ್ಯಾಟಗರಿ ಅಂದರೆ ಜನರಲ್ ಮೆರಿಟಲ್ಲಿ ಒಂದು ಸೀಟ್ ಆ್ಯಡ್ ಆಗಿರುವಂಥದ್ದು. ಅದು ಬಿಟ್ಟರೆ ಬೇರೆ ಯಾವುದೇ ಸೀಟ್ಗಳು ಆ್ಯಡ್ ಆಗಿಲ್ಲ ಕರ್ನಾಟಕದಿಂದ. ಸೊ ತಮ್ಮ ಒಂದು ಸೆಕೆಂಡ್ ರೌಂಡ್ ಶೆಡ್ಯೂಲನ್ನು ಏನು ಮಾಡಿದ್ದಾರೆ ಅಂತಂದರೆ ರಿಜಿಸ್ಟ್ರೇಷನ್ ಫೆಸಿಲಿಟಿಯನ್ನು ಮತ್ತೆ ಇವತ್ತಿನಿಂದ ಸ್ಟಾರ್ಟ್ ಮಾಡಿಬಿಟ್ಟು 16ನೇ ತಾರೀಕು ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದಾದಮೇಲೆ ಪೇಮೆಂಟ್ ಫೆಸಿಲಿಟಿಯನ್ನು 3 ಗಂಟೆ 16ನೇ ತಾರೀಕಿನ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದಾದಮೇಲೆ ನಿಮಗೆ ಫ್ರೆಶ್ ಆಗಿ ಚಾಯ್ಸ್ ಫಿಲ್ಲಿಂಗ್ ಏನು ಮಾಡಬೇಕು ನೀವು, ಆ ಚಾಯ್ಸ್ ಫಿಲ್ಲಿಂಗನ್ನು ಕೂಡ 16ನೇ ತಾರೀಕು ರಾತ್ರಿ 11:55 ತನಕ ಕಂಟಿನ್ಯೂ ಮಾಡಿದ್ದಾರೆ. ಅದಾದಮೇಲೆ ರಿಸಲ್ಟನ್ನು 19ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಕಾಲೇಜಿಗೆ ಜಾಯಿನ್ ಆಗೋದಕ್ಕೆ 20ರಿಂದ 27 ಅಂದರೆ 8 ದಿವಸ ಟೈಮನ್ನು ಇಲ್ಲಿ ನೀಡಿರುವಂಥದ್ದು. ಇದರ ಜೊತೆಯಲ್ಲಿ ಸ್ಟೇಟ್ದವರಿಗೂ ಕೂಡ ಒಂದು ರಿವೈಸ್ಡ್ ಶೆಡ್ಯೂಲನ್ನು ಅನೌನ್ಸ್ ಮಾಡಿರುವಂಥದ್ದು. ಅದೇನಂತಂದರೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಏನು 19th ಅಂದರೆ ಆಲ್ ಇಂಡಿಯಾ ಕೋಟಾದು 19th ನಡೀತದೆ. ಅದಾದಮೇಲೆ ಸ್ಟೇಟ್ ಕೌನ್ಸಿಲಿಂಗು 11th ಸೆಪ್ಟೆಂಬರಿಂದ 27th ಸೆಪ್ಟೆಂಬರ್ ತನಕ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ನೋಡಿದರೆ ವಿ ಆರ್ ಇನ್ ದ ರೈಟ್ ಟ್ರ್ಯಾಕ್. KE ಅವರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ನಮಗೆ ಅನಿಸಿತ್ತು ಇವತ್ತು 2 ಗಂಟೆಗೆ KE ಅವರು ತಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಸೊ ನಾವು ಇನ್ನೊಂದು 2-3 ದಿವಸ ಆದಮೇಲೆ KE ಅವರ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ಮಾಕ್ ಅಲಾಟ್ಮೆಂಟ್ ಇರೋದಿಲ್ಲ, ಡೈರೆಕ್ಟಾಗಿ ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ, ಗೊತ್ತಿರಲಿ. ಬಟ್ ಈಗ ಇವರ ಒಂದು ಶೆಡ್ಯೂಲ್ ಪ್ರಕಾರ 11th ಇಂದ 27th ತನಕ ಸ್ಟೇಟ್ ಕೌನ್ಸಿಲಿಂಗ್ ಶೆಡ್ಯೂಲನ್ನು ಮಾಡಬೇಕು ಅಂತ ಹೇಳಿರುವಂಥದ್ದು. ಆ ಕಾರಣದಿಂದ ನನಗನ್ಸೋದೇನಂತಂದರೆ MCC ಅವರ ರಿಸಲ್ಟೇ ನಿಮಗೆ 19ನೇ ಸೆಪ್ಟೆಂಬರ್ ಬರ್ತಾ ಇದೆ ಅಂದರೆ KE ಅವರ ರಿಸಲ್ಟ್ ಏನಿದೆ ಅದು 19ಕ್ಕಿಂತ ಮುಂಚೆನೇ ಬರಬಹುದು, ಅದಾದಮೇಲೂ ಕೂಡ ಬರಬಹುದು. ಮುಂಚೆ ಬಂದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನು ಮಾಡ್ತಾರೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ 16ನೇ ತಾರೀಕಿಗೆ ರಿಸಲ್ಟ್ ಕೊಡ್ತಾರೆ ಅಂತ ಅಂದ್ಕೊಳ್ಳಂತೆ KE ಅವರು. ಬಟ್ ಜನರಲ್ಲಿ MCC ಅವ್ರಿಗಿಂತ ಮುಂಚೆ ಯಾವುದೇ ಸ್ಟೇಟ್ದವರು ಸೆಕೆಂಡ್ ರೌಂಡ್ ರಿಸಲ್ಟ್ ಕೊಡೋದಿಲ್ಲ, ಕೊಡಬಾರ್ದು. ಬಟ್ ಕೊಟ್ಟರು ಅಂತ ಇಟ್ಕೊಳ್ಳಿ, ಕೊಟ್ಟರೂ ಕೂಡ ನಿಮಗೆ ಕಾಲೇಜ್ ಜಾಯ್ನಿಂಗ್ ಏನಿದೆ ಅದು 27 ತಾರೀಕು ಆದ ಮೇಲೇನೂ ಕೂಡ ಇಡುತ್ತಾರೆ, ಗೊತ್ತಿರಲಿ. ಅಂದರೆ MCCಯಲ್ಲಿ ಒಂದು ಬೆಸ್ಟ್ ಡಿಸಿಷನನ್ನು ನೀವು ತೊಗೊಂಡು KE ಅಡ್ಮಿಟ್ ಆಗಬೇಕೋ ಬೇಡವೋ ಅನ್ನೋದನ್ನು ಡಿಸಿಷನ್ ತೊಗೊಳ್ಳೋದಕ್ಕೆ ಟೈಮನ್ನು KE ಅವರು ಡೆಫಿನೇಟ್ ಆಗಿ ಕೊಡ್ತಾರೆ. ಬಟ್ KE ಅವರಲ್ಲಿ ರಿಕ್ವೆಸ್ಟ್ ಇಷ್ಟೇ, ನೀವು ಅಟ್ಲೀಸ್ಟ್ 19ನೇ ತಾರೀಕು MCC ಅವ್ರು ಕೊಟ್ಟರೆ 20ನೇ ತಾರೀಕು ಆದರೂ ನಿಮ್ಮ ರಿಸಲ್ಟ್ ಕೊಟ್ಟುಬಿಟ್ರಿ ಅಂತ ಅಂದರೆ ಸೊ ನಮಗೆ ಒಂದು ಡಿಸಿಷನ್ ತೊಗೊಂಡು ವಿದ್ಯಾರ್ಥಿಗಳಿಗೆ MCC ಬೇಕೋ KE ಬೇಕು ಅನ್ನೋದನ್ನು ಡಿಸಿಷನ್ ತೊಗೊಳ್ಳೋದಕ್ಕೆ ಈಸಿ ಆಗ್ತದೆ. ಬಟ್ ಹಾಗೆ ಮಾಡೇ ಮಾಡ್ತಾರೆ KE ಅವರು ಅಂತ ನಂಬಿಕೆಯೂ ಕೂಡ ನನಗಿದೆ. ಬಟ್ ಆಪ್ಷನ್ ಎಂಟ್ರಿ ಚೇಂಜಸ್ ಏನು ಮಾಡ್ಕೊಳ್ಳೋದಿತ್ತು ಅದನ್ನು ಇವತ್ತು ಮಧ್ಯಾಹ್ನ 2 ಗಂಟೆಗೆ ಕ್ಲೋಸ್ ಮಾಡಿದ್ದಾರೆ. ಸೊ ಈ ಒಂದು ಕಾರಣಕ್ಕೆ ಕಂಪ್ಲೀಟ್ ಶೆಡ್ಯೂಲ್ ಎಕ್ಸ್ಟೆಂಡ್ ಆಗಿರುವಂಥದ್ದು. KE ಅವ್ರದ್ದು ಕೂಡ ಡೆಫಿನೆಟ್ಲಿ ಎಕ್ಸ್ಟೆಂಡ್ ಆಗ್ತದೆ. ಬಟ್ KE ಅವರು ಕೂಡ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ, ಯಾಕಂದರೆ MCC ಅವರೇ ಎಕ್ಸ್ಟೆಂಡ್ ಮಾಡಿದಾಗ KE ಅವರು ಮಾಡಲೇಬೇಕಾಗ್ತದೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಇರೋದೇನಂತಂದರೆ ಇಂಜಿನಿಯರಿಂಗ್ ಕಾಲೇಜಸ್ಗಳಿಗೆ, ಇಂಜಿನಿಯರಿಂಗ್ ಕಾಲೇಜಸ್ಗಳು 17ನೇ ತಾರೀಕಿನಿಂದ ಸ್ಟಾರ್ಟ್ ಆಗಬೇಕು ಅಂಥೇಳಿ AICTE ಕಡೆಯಿಂದ ನೋಟಿಫಿಕೇಶನ್ ಬಂದಿರುವಂಥದ್ದು. ಅದಕ್ಕಾಗಿ ಆಲ್ಮೋಸ್ಟ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗಳು ಕೂಡ 16ನೇ ತಾರೀಕು ಐ ಥಿಂಕ್ ಬಕ್ರೀದ್ ಇರ್ಬೋದು,
ಸೊ ರಜೆ ಇರ್ತದ. ಸೊ 17ನೇ ತಾರೀಕಿಗೆ ಓಪನಿಂಗ್ ಇಟ್ಕೊಂಡಿದ್ದಾರೆ. ಇಟ್ಕೊಂಡ್ರು ಕೂಡ ಒಂದು ವಾರ 10 ಡೇಸು ಅವರು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ, ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತಾರೆ. ಬಟ್ ಪ್ರಾಬ್ಲಮ್ ಇರೋದೇನಂತಂದರೆ ಈಗ ಮ್ಯಾನೇಜ್ಮೆಂಟ್ ಮತ್ತು ಕಾಮೆಡ್ಕೆ ಸೀಟ್ಗಳು ಮಾತ್ರ ಫಿಲ್ ಆಗಿರೋ ಅಂಥದ್ದು. KCETಯಲ್ಲಿ ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ತಗೊಂಡು ಅಡ್ಮಿಷನ್ ತೆಗೆದುಕೊಂಡಂತಹ ಸಂಖ್ಯೆ ಬಹಳ ಕಡಿಮೆ ಇರ್ತದೆ, ಇಂಜಿನಿಯರಿಂಗಲ್ಲಿ ಆಗಿರ್ಬೋದು ಅಥವಾ ಮೆಡಿಕಲಲ್ಲಿ ಆಗಿರ್ಬೋದು. ಅಂತಹ ಕೇಸಲ್ಲಿ ಕಾಲೇಜವರು ಮ್ಯಾನೇಜ್ಮೆಂಟ್ ಸೀಟ್ಗಳನ್ನ ಏನು ತೊಗೊಂಡಿರ್ತಾರೆ ಇಂಜಿನಿಯರಿಂಗಲ್ಲಿ, ಪ್ಲಸ್ ಕಾಮೆಡ್ಕೆ ಏನು ಕೌನ್ಸಿಲಿಂಗ್ ಮುಗಿದು ಈಗ 16ನೇ ತಾರೀಕಿನ ತನಕ ಟೈಮನ್ನು ಏನು ಕೊಟ್ಟಿದ್ದಾರೆ ಅಡ್ಮಿಷನಿಗೆ, ಆ 2 ರೀತಿಯ ವಿದ್ಯಾರ್ಥಿಗಳಿಂದ ಅವರು ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ. ಅಟ್ಲೀಸ್ಟ್ ಬೈ 17th ಅಥವಾ 18th KE ಅವ್ರ ರಿಸಲ್ಟ್ ಬಂದರೂ ಕೂಡ ಸೊ ಒಂದು 2-3 ದಿನದಲ್ಲೇ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಂಥ ಇಂಜಿನಿಯರಿಂಗ್ದವರು ಅಡ್ಮಿಷನ್ ತೊಗೊಂಡು ಅಟ್ಲೀಸ್ಟ್ ಒಂದು 2 ದಿನ ಕ್ಲಾಸ್ ತಪ್ಪಿಸಿದ್ರು ಕೂಡ ಮುಂದೆ ಅಟೆಂಡ್ ಆಗಬಹುದು. ಬಟ್ ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ ವಿದ್ಯಾರ್ಥಿಗಳೇ, 4 ದಿನ ನಿಮಗೆ ಕ್ಲಾಸ್ ತಪ್ಪಿದ್ರೂ ಪರವಾಗಿಲ್ಲ, ನಿಮಗೆ ಒಳ್ಳೆಯ ಸೀಟ್ ಬೇಕು ಅಂದರೆ ಸೆಕೆಂಡ್ ರೌಂಡು ಅದಾದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ನೀವು ವೇಟ್ ಮಾಡಲೇಬೇಕು. ಮಾಡಿಲ್ಲ ಅಂದರೆ ನಿಮಗೆ ಒಂದು ಒಳ್ಳೆಯ ಸೀಟ್ ತಪ್ಪು ಹೋಗುವಂಥ ಚಾನ್ಸಸ್ ಇರ್ತದೆ. ಯಾಕಂದರೆ ಸೆಕೆಂಡಿಂದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಬಹಳಷ್ಟು ಬದಲಾವಣೆಗಳನ್ನು ನಾವು ವರ್ಷದಿಂದ ವರ್ಷಕ್ಕೆ ನೋಡ್ತೀವಿ. ಈಗ ಬಹಳಷ್ಟು ಮೆಡಿಕಲ್ ವಿದ್ಯಾರ್ಥಿಗಳಿಗೂ ಇಂಜಿನಿಯರಿಂಗ್ ಅಲಾಟ್ ಆಗಿದೆ, ಅವರು ಇರಲಿ ಅಂಥೇಳಿ ಚಾಯ್ಸ್ 2 ತೊಗೊಂಡು ಮುಂದೆ ಹೋಗಿದ್ದಾರೆ. ಬಟ್ ಸೆಕೆಂಡ್ ರೌಂಡ್ ಆದಮೇಲೆ ಒಂದು ಡಿಸಿಷನ್ ತೊಗೊಂಡು ಬಹಳಷ್ಟು ಜನ ಇಂಜಿನಿಯರಿಂಗನ್ನು ಬಿಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನಿಮಗೆ ಇಂಜಿನಿಯರಿಂಗೋಸ್ಕರನೇ ವೇಟ್ ಮಾಡ್ತಿರೋವಂಥ ವಿದ್ಯಾರ್ಥಿಗಳಿಗೆ ಸೊ ಒಂದು ಒಳ್ಳೆಯ ಕಾಲೇಜು ಸಿಗುವಂಥ ಚಾನ್ಸಸ್ ಇರ್ತದೆ. ಸೆಕೆಂಡ್ ರೌಂಡಲ್ಲಿ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಪೇಮೆಂಟ್ ಮಾಡಿಬಿಟ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ಬೋದು. ಸರ್ 4 ದಿನ ಕ್ಲಾಸ್ ಮಿಸ್ ಆಗ್ತದ ಅಂತ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನನಗೆ ಗೊತ್ತಿದೆ ಕ್ಲಾಸಸ್ ಸ್ಟಾರ್ಟ್ ಆದಮೇಲೂ ಕೂಡ ಎಷ್ಟು ಕ್ಲಾಸಸ್ ನೀವು ಬಂಕ್ ಮಾಡ್ತೀರಿ, ಎಷ್ಟು ಕ್ಲಾಸಸ್ ನೀವು ಕುತ್ಕೋತೀರಿ ಅಂಥೇಳಿ. ಬಟ್ ಇಲ್ಲಿ ಭಾಳ ಇಂಪಾರ್ಟೆಂಟು ಒಂದು ಒಳ್ಳೆಯ ಕಾಲೇಜ್ ಸಿಗೋದು. ಮುಂದಿನ 4 ವರ್ಷ ನೀವು ಥಿಂಕ್ ಮಾಡಬೇಕು, ನಾಟ್ ಅಬೌಟ್ ಸಮ್ 1 ವೀಕ್ ಆರ್ 10 ಡೇಸ್ ಕ್ಲಾಸ್. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಅದು ಬ್ರಿಡ್ಜ್ ಕೋರ್ಸ್ ಇರ್ತದೆ, ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಬರ್ತದೆ. ಸೊ ಅದ್ರ ಬಗ್ಗೆ ಥಿಂಕ್ ಮಾಡೋವಂಥ ಅವಶ್ಯಕತೆ ಇಲ್ಲ. ನೀವೇನು ಬೇಕಂತಲೇ ತಪ್ಪಿಸ್ತಾ ಇಲ್ಲ, ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಿ ಅಷ್ಟೇ. ಆ ಕಾರಣಕ್ಕೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೂ ಹೋಗಿ ಅಲ್ಲಿ ಆದಮೇಲೆ ನೀವು ಅಡ್ಮಿಷನ್ ಮಾಡಿಸೋದು ಬೆಟರ್ ಆಪ್ಷನ್ ಅಂತ ನನ್ನ ಒಂದು ಅನಿಸಿಕೆ. ನೀವು ಹೆಂಗೆ ಥಿಂಕ್ ಮಾಡ್ತೀರಿ ನೋಡಿ. ಬಟ್ 4 ದಿನ ಕ್ಲಾಸ್ಗಿಂತ 4 ವರ್ಷದ ಒಂದು ಒಳ್ಳೆಯ ಕಾಲೇಜ್ ಸಿಗೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಅನ್ನೋದು ತಲೆಯಲ್ಲಿರಲಿ. ಸೊ ಇದಿಷ್ಟು MCC ಅವರ ಶೆಡ್ಯೂಲ್ ಎಕ್ಸ್ಟೆಂಡ್ ಆಗಿದೆ. KE ಅವ್ರದ್ದು ಎಕ್ಸ್ಟೆಂಡ್ ಆಗಿಲ್ಲ ಅಂದ್ರೇನು, KE ಅವ್ರು ಬುದ್ಧಿವಂತರು, ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತೀನಿ ಅಂತ ಹೇಳೇ ಇಲ್ಲ ಅವರು. ಮೇ ಬಿ 19 ಆದಮೇಲೆ ಕೊಡ್ಬೋದು, ಇಲ್ಲ ಅದಕ್ಕಿಂತ ಮುಂಚೆ ಕೊಟ್ಟರು ಕೂಡ ನಿಮಗೆ ಅಡ್ಮಿಷನ್ ತೊಗೊಳ್ಳೋದಕ್ಕೆ ಮಿನಿಮಮ್ 7 to 10 ಡೇಸನ್ನು ಟೈಮ್ ಕೊಟ್ಟೇ ಕೊಡಬೇಕು. ಯಾಕಂದರೆ MCCಯ ಲಾಸ್ಟ್ ಡೇಟ್ 27th ಇದೆ. ಅಂದರೆ ಇವ್ರದ್ದು ಲಾಸ್ಟ್ ಡೇಟ್ ನೋಡ್ಬೋದು ಇಲ್ಲಿ 27th ತನಕ ಆಪ್ಷನ್ ಕೊಡಲೇಬೇಕು ನಿಮಗೆ. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.